ಎಲ್ಲರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇತ್ತೀಚೆಗೆ ರಾಯರ ಭಕ್ತರು ಅಪಾರ ಪ್ರಮಾಣದಲ್ಲಿ ಹೆಚ್ಚುತ್ತಾ ಇದ್ದಾರೆ. ಕಾರಣ ರಾಯರ ಪವಾಡಗಳು. ಮಂತ್ರಾಲಯಕ್ಕೆ ಸಾಕಷ್ಟು ಜನ ಭೇಟಿ ಕೊಡ್ತಾರೆ, ರಾಯರ ದರ್ಶನ ಮಾಡ್ತಾರೆ. ಅಲ್ಲಿಂದ ರಾಯರ ಭಾವಚಿತ್ರ, ಅದಕ್ಕೆ ರಾಯರಿಗೆ ಸಂಬಂಧಪಟ್ಟ ವಸ್ತುಗಳನ್ನ ಮನೆಗೆ ತರ್ತಾರೆ, ಪೂಜೆನೂ ಮಾಡಬೇಕು ಅಂದ್ಕೊತಾರೆ. ಆದರೆ ಕೆಲವೊಂದು ಭಕ್ತರಲ್ಲಿ ಮಾಂಸಾಹಾರ ತಿನ್ನೋರು ರಾಯರನ್ನ ಪೂಜೆ ಮಾಡಬಾರ್ದು ಅನ್ನೋ ಗೊಂದಲನೂ ಇರುತ್ತೆ. ಅದರಲ್ಲಿ ಮೇಯ್ನ್ ಅಂದರೆ ನಾನ್ ವೆಜ್ ತಿನ್ಬೋದಾ ಇಲ್ವಾ, ತಿನ್ನೋರು ರಾಯರ ಪೂಜೆ ಮಾಡ್ಬೋದಾ ಇಲ್ವಾ ಅನ್ನೋದು ಎಷ್ಟೋ ಜನಕ್ಕೆ ಡೌಟು. ಯಾಕಂದರೆ ರಾಯರು ಶುದ್ಧ ಸಸ್ಯಾಹಾರಿಗಳು, ಅವ್ರು ಇದನ್ನೆಲ್ಲ ಪ್ರೋತ್ಸಾಹ ಮಾಡಲ್ಲ ಅಂತ. ಆದರೆ ನೀವು ಸಸ್ಯಾಹಾರಿನೇ ಆಗಿರಿ, ಮಾಂಸಾಹಾರಿನೇ ಆಗಿರಿ, ರಾಯರು ನಮ್ಮ ಸಹಾಯಕ್ಕೆ ಸದಾ ಇರ್ತಾರೆ, ಕಷ್ಟಕ್ಕೆ ಸ್ಪಂದಿಸ್ತಾರೆ. ರಾಯರು ಪರಿಶುದ್ಧ ಹೃದಯದವರು. ಅವರು ಜಾತಿ ನೀತಿ ನೋಡಲ್ಲ, ಮಂತ್ರ ಜಪ ತಪ ನೋಡಲ್ಲ. ನನಗಾಗಿರೋ ಅನುಭವ ಹೇಳ್ತೀನಿ. ನಿನ್ನಲ್ಲಿರುವ ಪರಿಶುದ್ಧ ಭಕ್ತಿ ಅಷ್ಟೇ ನೋಡೋದು ರಾಯರು. ನಾವು ಮಾಂಸ ಮಾಡುವಾಗ ದೇವ್ರ ಮನೆ ಮುಚ್ಚಿದ್ರು ರಾಯರು ನೋಡ್ತಾರೆ, ತೆಗೆದಿದ್ರು ರಾಯರು ನೋಡ್ತಾರೆ. ಯಾಕಂದರೆ ರಾಯರು ಎಲ್ಲ ಕಡೆನೂ ಇರ್ತಾರೆ, ತನ್ನ ಭಕ್ತರನ್ನು ಸದಾ ಕಾಯ್ತಾ ಇರ್ತಾರೆ. ನಮ್ಮ ಆಹಾರ ನಾವು ತಿಂದರೆ ರಾಯರಿಗೆ ಏನು ಬೇಜಾರಿಲ್ಲ. ಆದರೆ ಇನ್ನೊಬ್ರಿಗೆ ಹಿಂಸೆ ಮಾಡೋದು ರಾಯರಿಗೆ ಇಷ್ಟ ಆಗಲ್ಲ. ಬಿಟ್ಟರೆ ನೀವು ತಿಂತೀರಾ ಅಂತ ರಾಯರು ನಿಮ್ಮನ್ನು ದ್ವೇಷ ಮಾಡಲ್ಲ. ಆದರೆ ಅವ್ರ ಮೇಲಿನ ಗೌರವಕ್ಕೆ ಅವ್ರ ನೀತಿಗಳನ್ನ ಪಾಲಿಸಬೇಕು ಅನ್ನೋದು ನನ್ನ ಅನಿಸಿಕೆ. ಈ ಕತೆ ಎಲ್ರಿಗೂ ಗೊತ್ತಿದೆ. ಅದೇ ನವಾಬರ ಆಸ್ಥಾನಕ್ಕೆ ರಾಯರು ಹೋದಾಗ ಮಾಂಸ ಮುಚ್ಚಿದ ತಟ್ಟೆ ಅವ್ರಿಗೆ ಕೊಟ್ಟರು. ಅವ್ರಿಗೆ ಮುಂಚೆನೇ ಗೊತ್ತಾಗುತ್ತೆ, ಕಮಂಡಲದ ನೀರು ಹಾಕಿದ ತಕ್ಷಣ ಅದು ಫಲಪುಷ್ಪ ಆಗುತ್ತೆ. ರಾಯರು ನೋಡದೆ ಅದನ್ನು ತಿಳ್ಕೊತಾರೆ. ಹಾಗೆ ನಾವು ಏನು ಮಾಡ್ತೀವಿ ಏನು ಮಾಡಲ್ಲ ಅನ್ನೋದು ರಾಯರಿಗೆ ಗೊತ್ತಾಗುತ್ತೆ.